ನಮಸ್ಕಾರ ಎಲ್ಲರಿಗೂ. ಇವತ್ತ ಸ್ಕೂಲ್ ಯೂನಿಫಾರ್ಮ್ ಟಾಪ್ ಮತ್ತೆ ಪ್ಯಾಂಟ್ ಎರಡು ಕೂಡ ಕಟಿಂಗ್ ತೋರಿಸ್ತೀನಿ. ಇದ ಒಂದ್ ವಿಡಿಯೋದಾಗ ಎರಡು ಕಟಿಂಗ್ ಈಸಿಯಾಗಿ ತೋರಿಸ್ತೀನಿ. ಈಸಿಯಾಗಿ ನೋಡ್ಕೊಂಡ್ಬಿಡ್ರಿ. ಹೋದ ವರ್ಷ ಟಾಪ್ ಕಟಿಂಗ್ ಮತ್ತೆ ಪ್ಯಾಂಟ್ ಕಟಿಂಗ್ ಮತ್ತೆ ಸ್ಕೂಲ್ ಜಾಕೆಟ್ ಅದ್ರ ಕಟಿಂಗ್ ಕೂಡ ಹಾಕಿದ್ದೆ, ಸ್ಟಿಚಿಂಗ್ ಕೂಡ ಹಾಕಿದ್ದೆ. ಜಾಕೆಟ್ ಕಟಿಂಗ್ ಸ್ಟಿಚಿಂಗ್ ಏನೈತಲ್ಲ ಬಹಳ ಜನ ನೋಡ್ರಿ, ಸುಮಾರು ಒಂದು 8,500 ಜನ ಅದನ್ನ ನೋಡಿರಿ, ಜಾಸ್ತಿ ಇಷ್ಟಪಟ್ಟಿರಿ. ಅದಕ್ಕೆ ಈ ಸಲನು ಕೂಡ ಈ ವರ್ಷನೂ ಕೂಡ ನಿಮ್ಗೆ ಯೂಸ್ ಆಗ್ಲಿ ಅಂತಂದು ಈಸಿಯಾಗಿ ಟಾಪ್ ಮತ್ತೆ ಪ್ಯಾಂಟ್ ಎರಡು ಕಟಿಂಗ್ ಈಸಿಯಾಗಿ ಸ್ಟೆಪ್ ಸ್ಟೆಪ್ ತೋರಿಸ್ತೀನಿ. ನೋಡ್ಕೊಂಬಿಡ್ರಿ. ಇಷ್ಟ ಆದ್ರ ಲೈಕ್ ಮಾಡ್ರಿ, ಹಂಗ ಚಾನಲ್ ಶೇರ್ ಮಾಡ್ರಿ. ಅದಕ್ಕಿಂತ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಅಂದ್ರನ ಇಂಥವೆಲ್ಲ ಟೈಲರಿಂಗ್ ಕಲಿಯಾಕ ಬರೋದು. ಸರಿ ರೀ? ನೋಡ್ರಿ, ಬಟ್ಟೆ ಹಿಂಗೈತಿ. ಈಗ ಇವು 2 ಲೇಯರ್ ಅದಾವ. ಫಸ್ಟ್ ಈ ತರ ಫೋಲ್ಡ್ ಮಾಡ್ಕೊಂಡ್ಬಿಡ್ರಿ. ಕೆಳಗೆ ಲೆವೆಲ್ ಕಟ್ ಮಾಡ್ಕೊರಿ. ಟಾಪ್ ಉದ್ದ 35 ಇಂಚ್ ಐತಿ. 1.5 ಇಂಚ್ ಇದಕ್ಕ ಎಕ್ಸ್ಟ್ರಾ ಮಾಡ್ಬೇಕು. 35 ಪ್ಲಸ್ 36.5. ಚೆಸ್ಟ್ 28.5 ಐತಿ. ಅದಕ್ಕೆ 6 ಇಂಚ್ ಬಗಲ ಮಾರ್ಕ್ ಹಾಕೋಬೇಕು. ಇನ್ನ ಇಲ್ಲಿ ಕೆಳಗೆ ಏನೈತಲ್ಲ 18 ಇಂಚ್ ಹಾಕೋಬೇಕು. ಇನ್ನ ಇಲ್ಲಿ ಬಗಲ್ ಇದ್ರ ಇಲ್ಲಿ ವೆಸ್ಟ್ ಇರುತ್ತಲ್ಲ ಅಲ್ಲಿಗೆ ಹಿಂಗ್ ಇಟ್ಕೊಂಡ್ರ 12 ಇಂಚ್ ಬರುತ್ತೆ. ಅದ್ರ ಅರ್ಧ 6 ಇಂಚು. 6 ಇಂಚಿಗೆ ಒಂದ್ ಮಾರ್ಕ್. ನೀವು ಏನೈತಲ್ಲ ಮಾರ್ಕ್ ಸ್ಟ್ರೇಟ್ ಆಗಿ ಲೈನ್ ಹೇಳ್ಕೊಂಡ್ಬಿಡ್ರಿ. ಇನ್ನು ಇವು 3 ಮಾರ್ಕ್ ಆತಲ್ಲ, ಒಂದು ಲೆಂತ್, ಇದು ಬಗಲು, ಇದು ಕಮರು, ಇದು ವೆಸ್ಟ್, 4 ಮಾರ್ಕ್ ಕ್ಲಾರಿಟಿ ಸಿಕ್ತು. ಇನ್ನು ನೆಕ್ಸ್ಟ್ ಶೋಲ್ಡರ್ 14 ಇಂಚ್ ಅದ. ಅದ್ರ ಅರ್ಧ 7 ಇಂಚು. 7 ಇಂಚಿಗೆ ಒಂದ್ ಮಾರ್ಕ್. ಇಲ್ಲೂ ಕೂಡ ಸೇಮ್ 7 ಇಂಚಿಗೆ ಒಂದ್ ಮಾರ್ಕ್. ಇನ್ನ 28.5 ಚೆಸ್ಟ್ ಐತಲ್ಲ, ಅದಕ್ಕ 3 ಇಂಚು ಪ್ಲಸ್ ಮಾಡ್ಬೇಕು. 31.5 ಬರುತ್ತೆ. ಅದನ್ನ 4 ಭಾಗ ಮಾಡ್ಕೋಬೇಕು. ಅಂದ್ರೆ 8ಕ್ಕ 1 ಪಾಯಿಂಟ್ ಕಡಿಮೆ ಬತ್ತ. ಅಲ್ಲೊಂದ್ ಮಾರ್ಕ್. ಎಕ್ಸ್ಟ್ರಾ ಮಾರ್ಜಿನ್ 2.25 ಇಂಚು. ಇನ್ನ ಹಿಪ್ಸ್ ಕೂಡ 28.5 ಐತಿ. ಅದಕ್ಕೂ 3 ಇಂಚ್ ಪ್ಲಸ್ ಮಾಡ್ಕೊಂಡ್ರೆ ಅದು ಅಷ್ಟ ಬರುತ್ತೆ. ಅದ್ರ 4ನೇ ಭಾಗ ಏನೈತಿ ಇಟ್ಕೋಬೇಕು. 8ಕ್ಕೆ 1 ಪಾಯಿಂಟ್ ಕಡಿಮೆ. ಇನ್ನ ನಡ 23 ಐತಿ. ಅದಕ್ಕೆ 3 ಇಂಚ್ ಪ್ಲಸ್ ಮಾಡಿದ್ರೆ 26 ಇಂಚ್ ಆಗುತ್ತೆ. ಅದ್ರ 4ನೇ ಭಾಗ 6.5 ಇಂಚ್ ಬರುತ್ತೆ. 6.5 ಇಂಚಿಗೆ ಒಂದ್ ಮಾರ್ಕ್. ನೆಕ್ಸ್ಟ್ 2 ಇಂಚ್ ಮಾರ್ಜಿನ್. ಇನ್ನ ಇಲ್ಲೇನೈತಲ್ಲ 1/2 ಇಂಚ್ ಇಲ್ಲಿ ಈ ತರ ಕ್ರಾಸ್ ಇಟ್ಕೊಂಡು ಈ ತರ ಮಾರ್ಕ್ ಹಾಕೋರಿ. ಇಲ್ಲೂ ಕೂಡ 1/2 ಇಂಚ್ ಕ್ರಾಸ್ ಇಟ್ಕೊಂಡು ಇಲ್ಲೊಂದ್ ಮಾರ್ಕ್ ಹಾಕೋರಿ. ಇನ್ನ ಇದಕ್ಕ ಕೂಡಿಸಿ ಇಲ್ಲೊಂದ್ ಮಾರ್ಕ್, ಇಲ್ಲೊಂದ್ ಮಾರ್ಕ್, ಇಲ್ಲೊಂದ್ ಮಾರ್ಕ್, ಇಲ್ಲೊಂದ್ ಮಾರ್ಕ್. ನೆಕ್ಸ್ಟ್ ಗೆರಕ್ಕ ಒಂದ್ ಮಾರ್ಕ್. ಇಲ್ಲೇ ರೌಂಡ್ ಮಾಡ್ಕೊಂಡ್ಬಿಡ್ರಿ. ಇಲ್ಲಿ ನೆಕ್ 6 ಇಂಚ್ ಬೇಕಾಗುತ್ತೆ. ನಾವಿಲ್ಲ 3 ಇಂಚ್ ಮಾರ್ಕ್ ಹಾಕೋಬೇಕು. ಇನ್ನ ಕಟಿಂಗ್ ಇನ್ನ ಚಟ್ಕ ಹೊಡ್ಕೊಂಡ್ಬಿಡ್ರಿ. ಇನ್ನ ಫ್ರಂಟ್ ಟು ಬ್ಯಾಕ್ ಕಟಿಂಗ್ ಆಯ್ತು. ಇನ್ನ ಸ್ಲೂಸಿಗೆ ಮೇಲೆ ಇಲ್ಲೊಂದು ಮಾರ್ಕ್ ಹಾಕೋರಿ ಫಸ್ಟ್. ಇನ್ನ ಇಲ್ಲೊಂದು ಮಾರ್ಕ್ ಹಾಕೋರಿ, ಯಾಕಂದ್ರೆ ಇಲ್ಲಿ ಜಾಯಿಂಟ್ ಬರ್ತಾ
ಸ್ಲೀವ್ಸ್ ಲೆಂತ್ 8 ಇಂಚ್ ಅದ. ನಾವಿಲ್ಲಿ 8.5ಗೆ 1 ಮಾರ್ಕ್ ಮತ್ತೆ 9ಕ್ಕ 1 ಮಾರ್ಕ್. ಇನ್ನು ನೆಕ್ಸ್ಟ್ ಇಲ್ಲಿ ಮೇಲೆ ಬಗಲ್ ಹಾರ್ಮೋನ್ ಅಂತಾರಲ್ಲ ಅದಕ್ಕೆ ಏನೈತಿ 0.3. ಸ್ಟ್ರೇಟ್ ಲೈನ್ ನೋಡ್ಕೊಂಡ್ಬಿಡ್ರಿ. ಇನ್ನ ಇಲ್ಲಿ ಕೆಳಗಡೆ ಕೈಯಾಗ ಏನೈತಲ್ಲ ಸುತ್ತಳತೆ 8 ಇಂಚ್ ಅದ. ಅದ್ರ ಅರ್ಧ 4 ಇಂಚ್ ಬೇಕು. 4 ಇಂಚಿಗೆ 1 ಮಾರ್ಕ್, 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಹಾರ್ಮೋನ್ 0.6 ಇಂಚ್ ತೆಗಿಯಾಕತ್ತೀನಿ. ಇಲ್ಲೇ ರೌಂಡ್ ಮಾಡ್ಕೋಬೇಕು ಹಾರ್ಮೋನ್ ಶೇಪ್. 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಇದಕ್ಕ ಈ ಲೈನ್ ಹೇಳ್ಕೊಂಡ್ಬಿಡ್ರಿ ಈ ತರ. ಇನ್ನ ಸ್ಲೀವ್ಸ್ ಕೂಡ ಕಟಿಂಗ್. ಇಲ್ಲೊಂದು ಕಚ್ ಹೊಡ್ಕೊರಿ ಚಟ್ಕ. ಇಲ್ಲೊಂದು ಕಚ್ ಹೊಡ್ಕೊರಿ. ನಾಲ್ಕು ಪೀಸ್ ಅದಾವ. ಇಲ್ಲಿ ಜಾಯಿಂಟ್ ಬರ್ತದೆ, ಇಲ್ಲಿ ಸ್ಟಿಚ್ ಬರ್ತದೆ. ಇಲ್ಲಿ ಫ್ರಂಟ್ ಶೇಪ್ ಕಟ ತೆಗಿರಿ. ಇಲ್ಲೊಂದು ಕಚ್. ಇದು ಫ್ರಂಟ್ ಅನ್ನಕ ಕನ್ಫರ್ಮಿಗೆ. ಇಷ್ಟ ಟಾಪ್ ಕಟಿಂಗ್. ಪ್ಯಾಂಟ್ ಕೂಡ ಇವು 2 ಲೇಯರ್ ಅದಾವ. ಇದಕ್ಕೆ ಈ ತರ ಫೋಲ್ಡ್ ಮಾಡ್ಕೊಂಡು ಈ ತರ ಇಟ್ಕೊರಿ. ಫಸ್ಟ್ ಇಲ್ಲಿ ಕೆಳಗಡೆ ಏನೈತಲ್ಲ 1.5 ಇಂಚ್ ಬಿಟ್ಟು ಇಲ್ಲೊಂದು ಮಾರ್ಕ್ ಹಾಕೋರಿ. ಇನ್ನ ಪ್ಯಾಂಟಿನ ಉದ್ದ 37.5 ಐತಿ. ನಾವ್ ಅದ 37.5 ಇಲ್ಲಿ ಟೇಪ್ ಇಟ್ಕೊಂಡು ಇಲ್ಲಿ 6.5ಗೆ ಮಾರ್ಕ್ ಹಾಕೋಬೇಕು. ಯಾಕಂದ್ರ 7 ಇಂಚ್ ಬೆಲ್ಟ್ ಬರುತ್ತೆ. ಇನ್ನ ಸೀಟ್ ಮಾರ್ಕ್ 14.5 ಅಥವಾ 14 ಹೇಳ್ರಿ. ಸೇಮ್ ಅದೇ ತರ ಏನೈತಿ ಇಲ್ಲೇ 37.5ಗೆ ಟೇಪ್ ಇಟ್ಕೊಂಡು ಇಲ್ಲೇ 14.5ಗೆ 1 ಮಾರ್ಕ್ ಹಾಕೊಂಡು ಇನ್ನ ಇಲ್ಲೇ 6.5ಗೆ 1 ಮಾರ್ಕ್ ಹಾಕೊಂಡ್ಬಿಡೋದು. ಆಯ್ತ್ರಿ. ಇನ್ನು ನೆಕ್ಸ್ಟ್ ಇಲ್ಲಿ ಬಾಟಮ್ 12 ಇಂಚ್ ಅದ ಸುತ್ತಳತೆ. ನಾವಿಲ್ಲಿ ಅದ್ರ ಅರ್ಧ 6 ಇಂಚ್ ಇಡ್ಬೇಕು. 6 ಇಂಚಿಗೆ 1 ಮಾರ್ಕ್. ನೆಕ್ಸ್ಟ್ 1 ಇಂಚು ಮಾರ್ಜಿನ್. ಇನ್ನ ಇವಕ್ಕ ಈ ತರ ಲೈನ್ ಹಾಕೊಂಡ್ಬಿಡ್ರಿ. ಇನ್ನ ಇಂಥ ಸ್ಕೇಲ್ ತಗೊಂಡು ಇದಕ್ಕ ಮತ್ತೆ ಇಲ್ಲಿಗೆ ಲೆವೆಲ್ ಇಟ್ಕೊಂಡು ಇಲ್ಲೊಂದು ಈ ತರ ಮಾರ್ಕ್ ಹಾಕೊಂಡ್ಬಿಡ್ರಿ. ನೆಕ್ಸ್ಟ್ ಏನೈತಲ್ಲ ಇದು ಕಟಿಂಗ್. ಇನ್ನ ಇಲ್ಲಿ ಕೆಳಗಡೆ ಕಚ್ ಹೊಡ್ಕೊಂಡ್ಬಿಡ್ರಿ ಈ ತರ. ಇಲ್ಲಿ ಈ ತರ ಕಟ್ ಮಾಡ್ಬಿಡ್ರಿ. ನೆಕ್ಸ್ಟ್ ಬೆಲ್ಟ್ ಕಟ್ಟಿಂಗ್. ಇನ್ನು ಹಿಪ್ಸ್ ಏನಿರ್ತಲ್ಲ 28.5 ಹಿಪ್ಸ್ ಐತಿ. ಅದಕ್ಕೆ 3 ಇಂಚು ಪ್ಲಸ್ ಮಾಡ್ಕೋಬೇಕು. ಅಂದ್ರೆ ಅದು 31.5 ಆಗುತ್ತ. ಅದ್ರ ಅರ್ಧ 0.16 ಆಗುತ್ತ. ಅದಕ್ಕೆ 4 ಇಂಚು ಮತ್ತೆ ಪ್ಲಸ್ ಮಾಡ್ಬೇಕು. ಅರ್ಥ ಆಯ್ತಲ್ಲ? ಪ್ಲಸ್ ಮಾಡಿದ್ರ
ಪೌಣೆ 20 ಆಗುತ್ತೆ. ನಾವು 20ವರೆ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕೋಬೇಕು. ಇಲ್ಲೇ ಪೌಣೆ 9 ಇಟ್ಕೋಬೇಕು. ಇಲ್ಲಿ ಪೌಣೆ 9 1 ಇಂಚಿಲೆ ಫೋಲ್ಡ್ ಆಗುತ್ತೆ. ಅರ್ಧ ಇಂಚಿಲೆ ಕೆಳಗೆ ಹೊಲಿಗೆ ಹೋಗುತ್ತೆ. 7 ಇಂಚಿನ ಬೆಲ್ಟ್ ರೆಡಿ ಆಗುತ್ತೆ. ಇಲ್ಲೊಂದು ಮಾರ್ಕ್. ಇನ್ನ ಇದು ಕಟಿಂಗ್ ಮಾಡ್ಕೊಂಡ್ಬಿಡ್ರಿ. ಇನ್ನ ಇದು ಸೈಡ್ ಇಟ್ಟು ಇದು ಈ ಪೀಸ್ ತಗೊಂಡು ಮೊದ್ಲಕ್ಕ ಕಸಿ ತಕೊಂಡ್ಬಿಟ್ರಿ ಇದ್ರಾಗ ಕಟ್ಕೊಳಕ. ಆಮೇಲೆ ಇದನ್ನ ಹಿಂಗಿಟ್ಟು ಈ ಬೆಲ್ಟ್ ತಗೊಂಡು ಈ ತರ ಇಟ್ಕೋರಿ. ಈ ತರ ಇಟ್ಕೊಂಡು ಕಟ್ ಮಾಡ್ಬಿಡಿ. ಇಲ್ಲ ಹಿಂಗ್ ಸ್ಟಿಚ್ ಮಾಡ್ಕೊಂಡು ಈ ತರ ಬರ್ತದೆ. ಇಷ್ಟ ಇರುತ್ತೆ ಪ್ಯಾಂಟ್ ಕಟಿಂಗ್ ಕೂಡ. ಸರಿ ರೀ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಂಗೆ ಚಾನಲ್ ಶೇರ್ ಮಾಡ್ರಿ.